ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ಈ ಒಂದು ಕ್ಲಾಸಲ್ಲಿ ಕರ್ನಾಟಕದ 7 ಅದ್ಭುತಗಳ ಬಗ್ಗೆ ಕುರಿತಾಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಪ್ರಪಂಚದಲ್ಲಿ ಹೇಗೆ 7 ಅದ್ಭುತಗಳು ಇದ್ದಾವೋ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ 7 ಅದ್ಭುತಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ. ಸೊ ಪ್ರಪಂಚದ 7 ಅದ್ಭುತಗಳಲ್ಲಿ ತಾಜ್ ಮಹಲನ್ನು ನಾವು ಒಂದು ಅಂತಲೂ ಕೂಡ ಕನ್ಸಿಡರ್ ಮಾಡಿದ್ದೇವೆ. ಕರ್ನಾಟಕದಲ್ಲಿರುವಂಥ 7 ಅದ್ಭುತಗಳಲ್ಲಿ ಮೊದಲನೇ ಅದ್ಭುತ ಏನು ಅಂತ ನೋಡ್ಕೊಂಡಾಗ ಮೈಸೂರು ಅರಮನೆಗಳು ರಾಜಪಾರಂಪರ ಅದ್ಭುತ ಅಂತೇಳಿ ಕರಿತೇವೆ. ಸೊ ಮೊದಲನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ನೀವು ಮೈಸೂರು ಪ್ಯಾಲೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ತಿಳಿಬೇಕು. ಇದರ ವೈಶಿಷ್ಟ್ಯಗಳು ಅಥವಾ ಇದರ ಸ್ಪೆಷಾಲಿಟೀಸ್ಗಳು ಏನು ಅಂತ ನೋಡ್ಕೊಂಡಾಗ ಒನ್ ಬೈ ಒನ್, ಇದು ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪದ ಮುಖಾಂತರವಾಗಿ ರಚನೆ ಮಾಡಿರುವಂಥದ್ದು. ನಿಮಗೆ ಇಂಡೋ ಮತ್ತು ಸಾರ್ಸನಿಕ್ ಇವೆರಡೂ ಕೂಡ ವಾಸ್ತುಶಿಲ್ಪ ಶೈಲಿಗಳು ಅನ್ನೋದು ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ತಿಳ್ಕೊಂಡಿರಬೇಕು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಂಡೋ ಸಾರ್ಸನಿಕ್ನಿಂದ ರಚನೆ ಆಗಿರ್ತಕ್ಕಂಥದ್ದು ಮೈಸೂರು ಪ್ಯಾಲೇಸ್ ಮೊದಲನೇ ಪಾಯಿಂಟ್. ರೋಮಾಂಚಕ ದಸರಾ ಆಚರಣೆಗಳಿಗೆ ಹೆಸರಾಗಿರ್ತಕ್ಕಂಥದ್ದು ಮೈಸೂರು ಅರಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಮಾಹಿತಿ. ಹೇಗೇನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಅಂದರೆ 2024ರ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಲಿರ್ತಕ್ಕಂತಹ ವ್ಯಕ್ತಿ ಯಾರು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ? ಅದು ಕೂಡ ನಿಮಗೆ ಪ್ರಶ್ನೆ ಆಗ್ಬೋದು. ನಿರ್ಮಾಣವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ನೋಡಿದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಥವಾ 4ನೇ ಕೃಷ್ಣರಾಜ ಒಡೆಯರ್ ಅಂತ ಇದ್ದಾರಲ್ಲ ಅವರು, ಮತ್ತು ಅವರ ತಾಯಿ ಮಹಾರಾಣಿ ಕೆಂಪ ನಂಜಮ್ಮಣ್ಣಿ ದೇವಿಯವರು ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರನ್ನು ಕರೆಸಿ ಈ ಅರಮನೆಯನ್ನು ರಚನೆ ಮಾಡಬೇಕು ಅನ್ನೋದು ಕುರಿತಾಗಿ ಮಾಹಿತಿಯನ್ನು ನೀಡುತ್ತಾರೆ. ಜೊತೆಗೆ 1912ರಲ್ಲಿ ಮೈಸೂರು ಅರಮನೆ ಕಂಪ್ಲೀಟ್ ಆಗುತ್ತೆ, ನೆನಪಿಟ್ಕೊಳ್ಬೇಕು. ಇದರ ರಚನೆಯನ್ನು ಒಂದು ಬಾರಿ ನೋಡ್ಕೊಳ್ಳೋಣ. ಉದ್ಯಾನಗಳಿಂದ ಸುತ್ತುವರೆದಿರುವ ಅರಮನೆಯ 4 ಪ್ರವೇಶ ದ್ವಾರಗಳನ್ನು ಹೊಂದಿದೆ. ನೋಡಿ, 4 ವಾಲ್ಸ್ಗಳನ್ನು ಅಥವಾ 4 ಎಂಟ್ರಿ ಗೇಟ್ಸ್ಗಳನ್ನು ಹೊಂದಿದೆ. ಮೊದಲನೇದು ಜಯಮಾರ್ತಾಂಡ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿ ಕಂಡುಬರುತ್ತೆ. ನೆಕ್ಸ್ಟು ಜಯರಾಮ ಅಂತೇಳಿ ಕರಿತೀವಿ, ಉತ್ತರ ದಿಕ್ಕಿನಲ್ಲಿ ನೆಲೆಗೊಂಡಿದೆ. ಬಲರಾಮ ಅಂತಕ್ಕಂಥದ್ದು ದಕ್ಷಿಣ ದಿಕ್ಕಿನಲ್ಲಿ, ವರಾಹ ಅಂತಕ್ಕಂಥದ್ದು ಪಶ್ಚಿಮ, ಮತ್ತು 3 ಅಂತಸ್ತಿನ ಬೂದು ಗ್ರಾನೈಟ್ ರಚನೆಯನ್ನು ಕೂಡ ಹೊಂದಲಾಗಿದೆ. ಇಷ್ಟು ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು, ಮೈಸೂರು ಅರಮನೆಯನ್ನು ಕಟ್ಟಿಸಿದವರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಮಹಾರಾಣಿ ಕೆಂಪ ನಂಜಮ್ಮಣ್ಣಿ. ಈ ಪಾಯಿಂಟ್ ಕ್ಲಿಯರ್ ಆಯಿತು. ಎಷ್ಟರಲ್ಲಿ ಕಟ್ಟಿದ್ರು? 1912ರಲ್ಲಿ ಪೂರ್ಣಗೊಂಡಿತ್ತು. ಓಕೆ, ಯಾವ ಶೈಲಿಯಲ್ಲಿದೆ? ಇಂಡೋ ಸಾರ್ಸನಿಕ್ ಶೈಲಿ. ಎನಫ್. ನೋಡಿ, ಮುಂದಿನ ವಾಂಡರನ್ನು ನೋಡಿದಾಗ ನಮಗೆ ಜೋಗ್ ಫಾಲ್ಸ್ ಕಂಡು ಬರುತ್ತೆ. ನೋಡಿ, ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಜೋಗ್ ಫಾಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದೊಂದು ನೈಸರ್ಗಿಕವಾಗಿರ್ತಕ್ಕಂಥ ಅದ್ಭುತ ಕ್ರಿಯೇಚರ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಭಾರತದಲ್ಲಿ ಅತಿ ಎತ್ತರ ಪ್ರದೇಶದಿಂದ ಧುಮುಕುವ ಜಲಪಾತಗಳಲ್ಲಿ ಒಂದಾಗಿದೆ. ಸೊ 830 ಅಡಿ ಅಂದರೆ 253 ಅಡಿ ಎತ್ತರವಿದೆ. ವಿಶೇಷವಾಗಿ ಮಾನ್ಸೂನ್ ಸಮಯದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ನೋಟವನ್ನು ನೀಡುತ್ತದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗಿರೋದು, ಇಲ್ಲಿ ಶರಾವತಿ ನದಿಯಿಂದ ರೂಪುಗೊಂಡಿರುವ ಜೋಗ್ ಜಲಪಾತವು ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಕರ್ನಾಟಕದ ವಿದ್ಯುತ್ ಪೂರೈಕೆಗೆ ಕೊಡುಗೆಯನ್ನು ನೀಡುತ್ತಿರುವಂತಹ ಜಲವಿದ್ಯುತ್ ಯೋಜನೆಗಳಿಗೆ ಹೆಸರಾಗಿದೆ ಅನ್ನೋದು ಕೂಡ ನಾವು ನೆನಪಿಟ್ಕೊಳ್ಬೇಕು. ಇದಾದ ನಂತರ ಇನ್ನೊಂದು ಪಾಯಿಂಟ್ ತಾವು ಗಮನದಲ್ಲಿರಿಸ್ಕೊಳ್ಳಿ. ಇಲ್ಲಿ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತೇಳಿದೆ, ಅಂದರೆ ಜಲವಿದ್ಯುತ್ ಶಕ್ತಿ ಯೋಜನೆ ಅಂತೇಳಿ ಕರಿತೀವಿ. ಅದನ್ನು ರಚನೆ ಮಾಡಲಾಗಿದೆ. ಯಾವ ನದಿಗೆ ರಚನೆ ಮಾಡಲಾಗಿದೆ ಅಂತ ಹೇಳಿದಾಗ ಶರಾವತಿ ನದಿ ಅಂತ ತಾವು ನೆನ್ಪಿಟ್ಕೊಳ್ಬೇಕು. ಇದು ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಬಾರ್ಡ್ರಲ್ಲಿ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಳಿ. ಶರಾವತಿ ನದಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಭಾರತದಲ್ಲಿಯೇ ಅತ್ಯಂತ ಎತ್ತರ ಪ್ರದೇಶದಿಂದ ಧುಮುಕುವಂತಹ ಜಲಪಾತ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. ಮುಂದಿನ ವಂಡರ್ ಯಾವುದು ಅಂತ ನೋಡ್ಕೊಂಡಾಗ ನಮಗೆ ನೇತ್ರಾಣಿ ದೀಪ ಅಂತೇಳಿ ಕರೀತೀವಿ. ನೋಡಿ, ಇದು ಹಿಸ್ಟಾರಿಕಲಿ ಮತ್ತು ಜಿಯೋಗ್ರಫಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್. ಇದು ನೈಸರ್ಗಿಕವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ಜಲ ವಿಭಾಗದ ಅಡಿಯಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಈ ಹಿಂದೆ ನಾವು ಜಲಪಾತಗಳ ಅಡಿಯಲ್ಲಿ ಪ್ರಾಕೃತಿಕ ಸೌಂದರ್ಯದ ಅಡಿಯಲ್ಲಿ ಕನ್ಸಿಡರ್ ಮಾಡಿದಾಗ ಇದನ್ನು ನಾವು ಜಲ ವಿಭಾಗದ ಅಡಿಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಹೃದಯದ ಆಕಾರವನ್ನು ಹೊಂದಿರತಕ್ಕಂಥದ್ದು. ನೋಡಿ, ನಿಮಗೆ ಪ್ರಶ್ನೆ ಈ ರೀತಿಯಾಗಿ ಕೇಳಬಹುದು, ಈ ಕೆಳಗಿನ ಯಾವ ದ್ವೀಪವು ಹೃದಯದ ಆಕಾರವನ್ನು ಹೊಂದಿದೆ ಅಂತ ಕೇಳ್ಬೋದು. ನೇತ್ರಾಣಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿಯಾಗಿ ನಿಮಗೆ ಓಂ ಬೀಚ್ ಅಂತಲೂ ಕೂಡ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ರಚನೆಯನ್ನು ಕೂಡ ಹೊಂದಲಾಗಿರುವಂಥದ್ದು. ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು. ಸೊ ಅದನ್ನು ಕೂಡ ನಿಮಗೆ ಪ್ರಶ್ನೆ ಕೇಳ್ಬೋದು. ಅದನ್ನು ನಿಮಗೆ ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಹೃದಯದ ಆಕಾರವನ್ನು ಹೊಂದಿರತಕ್ಕಂಥ ದ್ವೀಪವು ಅತ್ಯುನ್ನತವಾಗಿರ್ತಕ್ಕಂಥ ಸ್ಕೂಬಾ ಡೈವಿಂಗ್ ಅಂತ ಬರುತ್ತೆ. ನೀವು ಇಂಟರ್ನೆಟ್ಟಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಶ್ರೀಮಂತ ಹವಳದ ಬಂಡೆಗಳು, ಇದನ್ನು ನಾವು ಏನಂತ ಕರಿತೀವಿ? ಕೋರಲ್ ರೀಫ್ಸ್ ಅಂತೇಳಿ ಕರಿತೇವೆ, ರೈಟ್? ಹವಳದ ಬಂಡೆಗಳು ಮತ್ತು ವೈವಿಧ್ಯಮಯ ಸಮುದ್ರ ಜೀವಿಗಳಿಗೆ ಹೆಸರುವಾಸಿಯಾಗಿದೆ. ಮುರುಡೇಶ್ವರದ ಕರಾವಳಿ ಸಮೀಪದಲ್ಲಿದೆ, ನೆನ್ಪಿಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟು. ನಾವೆಲ್ಲ ನೋಡಿರ್ತೀವಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ
ಶಿವನ ಪ್ರತಿಮೆ ಮುರುಡೇಶ್ವರದಲ್ಲಿ ಕಂಡುಬರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಬೀಚು ಕೂಡ ಅಲ್ಲಿ ಕಂಡುಬರುತ್ತೆ. ಆ ಮುರುಡೇಶ್ವರದ ಬಳಿಯಲ್ಲಿ ನೇತ್ರಾಣಿ ದ್ವೀಪ ಕಂಡುಬರುತ್ತೆ. ಮುಂದಿನ ಅದ್ಭುತ ಯಾವುದು ಅಂತ ನೋಡ್ಕೊಂಡಾಗ ಪುರಾತತ್ವ ಅದ್ಭುತ ಅಥವಾ ಏನ್ಷಿಯಂಟ್ ವಂಡರ್ ಅಂತಲೂ ಕೂಡ ಕರಿತೀವಿ. ಇದನ್ನು ನಾವು ಹಂಪಿ ಅಂತ ಕೆಟಗರೈಸ್ ಮಾಡ್ತಾ ಇದ್ದೇವೆ. ನೋಡಿ, ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದಲ್ಲಿ ಹಂಪಿನೂ ಕೂಡ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಷ್ಟರಲ್ಲಿ? 1986ರಲ್ಲಿ. ನೆನ್ಪಿಟ್ಕೊಳ್ಳಿ, ವಿಜಯನಗರ ಸಾಮ್ರಾಜ್ಯದ ಅತ್ಯುನ್ನತವಾಗಿರ್ತಕ್ಕಂಥ ರಾಜಧಾನಿ ಹಂಪಿ ಆಗಿದೆ. ಒಮ್ಮೆ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದು ಮೊದಲನೇ ಪಾಯಿಂಟ್. ಹಂಪಿಯು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಮತ್ತು ಆರ್ಥಿಕ ಪರಾಕ್ರಮವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ವಾಸ್ತುಶಿಲ್ಪದ ಅದ್ಭುತ ಕೇಂದ್ರವಾಗಿದೆ. ನಿಮಗೆ ಮೊಘಲ ಸಾಮ್ರಾಜ್ಯದಲ್ಲಿ ಆಗ್ರಾ ಯಾವ ರೀತಿಯಾಗಿ ಇಂಪಾರ್ಟೆನ್ಸನ್ನು ಪಡೆದುಕೊಳ್ಳುತ್ತೋ, ಅದೇ ರೀತಿಯಾಗಿ ದಿಲ್ಲಿ ಸುಲ್ತಾನರ ಸಂದರ್ಭದಲ್ಲಿ ದೆಹಲಿ ಯಾವ ರೀತಿಯಾಗಿ ತನ್ನ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತೋ, ಅದೇ ರೀತಿಯಾಗಿ ಮಗಧ ಸಾಮ್ರಾಜ್ಯದ ಸಂದರ್ಭದಲ್ಲಿ ಪಾಟಲಿಪುತ್ರ ಯಾವ ರೀತಿಯಾಗಿ ತನ್ನ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತೋ, ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಂಪಿ ತನ್ನ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತೆ. ಹಂಪಿಯಲ್ಲಿ ಹಲವು ದೇವಾಲಯಗಳಿದ್ದಾವೆ. ಅವುಗಳಲ್ಲಿ ವಿರೂಪಾಕ್ಷ ದೇವಾಲಯ, ಹಜಾರರಾಮ ದೇವಾಲಯ, ಮಹಾನವಮಿ ದ್ವೀಪ, ಶ್ರೀಕೃಷ್ಣ ಸ್ವಾಮಿ ದೇವಾಲಯವನ್ನು ಕಟ್ಟಲಾಗಿದೆ. ಇನ್ನೊಂದು ನೋಡ್ಕೊಳ್ಳಿ, ಆರ್ಕಿಟೆಕ್ಚರಲ್ ವಾಂಡರ್ಸ್ ಅಂತ ಕರಿತೀವಿ, ಅಥವಾ ಇದನ್ನು ವಾಸ್ತುಶಿಲ್ಪ ಅದ್ಭುತ ಅಂತಲೂ ಕೂಡ ಕರಿತೀವಿ ಕನ್ನಡದಲ್ಲಿ. ಗೋಲ್ ಗುಂಬಜ್ ಅಂತ ಕರಿತೀವಿ, ರೈಟ್. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬೃಹತ್ ಗುಮ್ಮಟಕ್ಕೆ ಹೆಸರುವಾಸಿಯಾಗಿದೆ. ಇದು ವಿಶ್ವದ 2ನೇ ಅತ್ಯುನ್ನತವಾಗಿರ್ತಕ್ಕಂಥ ಗುಮ್ಮಟ. ವಿಶಿಷ್ಟವಾದ ವಿಸ್ಪರಿಂಗ್ ಗ್ಯಾಲರಿ ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿರುವಂಥ ಅಥವಾ ರಚನೆ ಮಾಡಲಾಗಿರ್ಬೋದು. ಅಂದರೆ ಈ ಪ್ರದೇಶದಲ್ಲಿ ನಾವು ಮಾತನಾಡಿದರೆ ನಮ್ಮ ಧ್ವನಿ ಈ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದನ್ನು ನಾವು ವಿಸ್ಪರಿಂಗ್ ಗ್ಯಾಲರಿ ಅಂತಲೂ ಕೂಡ ಕರಿತೀವಿ. ಇದೊಂದು ಅದ್ಭುತವಾಗಿರ್ತಕ್ಕಂಥ ವಾಸ್ತುಶಿಲ್ಪ. 17ನೇ ಶತಮಾನದಲ್ಲಿ ಮೊಹಮ್ಮದ್ ಆದಿಲ್ ಶಾ ಸಮಾಧಿಯಾಗಿ ನಿರ್ಮಿಸಲಾಗಿದೆ. ನೋಡಿ, 17ನೇ ಶತಮಾನ ಯಾರ ಸಮಾಧಿ? ಇದು ಮೊಹಮ್ಮದ್ ಆದಿಲ್ ಶಾನ ಸಮಾಧಿ. ಇದು ಬಹಮನಿ ಸುಲ್ತಾನರ ಅವಧಿಯಲ್ಲಿ ರಚನೆಯಾಗಿದೆ. ಬಹಮನಿ ಸುಲ್ತಾನರು ಅಥವಾ ಡೆಕ್ಕನ್ ಸುಲ್ತಾನರು ಎಲ್ಲನೂ ಕೂಡ ಒಂದೇ ಆಗುತ್ತೆ. ಮುಂದಿನ ವಾಂಡರ್ ಯಾವುದು ಅಂದರೆ ತಾತ್ವಿಕ ಅದ್ಭುತ ಅಥವಾ ಫಿಲಾಸಫಿಕಲ್ ವಾಂಡರ್ ಯಾವುದು ಅಂತ ನೋಡ್ಕೊಂಡಾಗ ಗೊಮ್ಮಟೇಶ್ವರ ಪ್ರತಿಮೆ ಅಂತ ಕರಿತೀವಿ. ಸ್ಟ್ಯಾಚ್ಯೂ ಆಫ್ ಗೊಮ್ಮಟೇಶ್ವರ ಅಂತ ಕರೆಯಲಾಗುತ್ತೆ. 18 ಮೀಟರ್ ಎತ್ತರದ ಏಕಶಿಲಾ ಪ್ರತಿಮೆಯಾಗಿದೆ. ಇದನ್ನು ರಚನೆ ಮಾಡಿದ್ದು ಗಂಗರ ದಂಡನಾಯಕನಾಗಿರ್ತಕ್ಕಂತಹ ಚಾವುಂಡರಾಯ. ಈ ಪ್ರತಿಮೆಯ ಮಹತ್ವ ಏನು ಅಂತ ನೋಡ್ಕೊಂಡಾಗ ಇದೊಂದು ಜೈನರ ಪವಿತ್ರವಾಗಿರ್ತಕ್ಕಂಥ ಯಾತ್ರಾ ಸ್ಥಳವಾಗಿದೆ. ಭಗವಾನ್ ಗೊಮ್ಮಟೇಶ್ವರನ ಪ್ರತಿಮೆಯಾಗಿದೆ. ನೋಡಿ, 2019ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಹಾಮಸ್ತಾಭಿಷೇಕ ನಡೀತು. ಅರ್ಥ ಆಗ್ತಿದೆ ನಿಮಗೆ? ಈ ಮಹಾಮಸ್ತಾಭಿಷೇಕ ಯಾವ ಪ್ರದೇಶದಲ್ಲಿ ನಡೀತು ಅಂತ ನೋಡ್ಕೊಂಡಾಗ ಹಾಸನ ಜಿಲ್ಲೆಯಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಗೊಮ್ಮಟೇಶ್ವರ ವಿಭಾಗದಲ್ಲಿ, ಏನು ನಾವು ಗೋಳ ಗೊಮ್ಮಟೇಶ್ವರ ಅಂತೇಳಿ ಕರಿತೀವಲ್ವ, ಶ್ರವಣಬೆಳಗೊಳವನ್ನು, ಈ ಪ್ರದೇಶದಲ್ಲೇ ನಡೀತು ಮಹಾಮಸ್ತಾಭಿಷೇಕ. ಮುಂದಿನ ವಾಂಡರ್ ಯಾವುದು? ಬೃಹತ್ ಶಿಲಾಯುಗದ ಅದ್ಭುತ ಅಂತ ಕರಿತೀವಿ, ಮತ್ತು ಹಿರೇಬೆಣಕಲ್ ಶಿಲಾ ಸಮಾಧಿಗಳು ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಹಿರೇಬೆಣಕಲ್ ಶಿಲಾ ಸಮಾಧಿಗಳು ಅಂತ ಕರಿತೀವಿ. ನಾವು ಯಾವುದ್ರ ಬಗ್ಗೆ ಕ್ಯಾಟಗರೈಸ್ ಮಾಡ್ಬೋದು ಇದನ್ನು? ಬೃಹತ್ ಶಿಲಾಯುಗ, ಅಥವಾ ಇದನ್ನು ನಾವೇನಂತ ಕರಿತೀವಿ? ಸ್ಟೋನ್ ಏಜ್ ಅಂತಲೂ ಕೂಡ ಕರೆಯಲಾಗುತ್ತೆ, ರೈಟ್. ಸ್ಟೋನ್ ಏಜ್ ಅಂತಲೂ ಕೂಡ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ವೈಶಿಷ್ಟ್ಯ ಏನು ಅಂತ ನೋಡ್ಕೊಂಡಾಗ ಇತಿಹಾಸ ಪೂರ್ವದ ಯುಗದ ಸುಮಾರು 400 ಅಂತ್ಯಕ್ರಿಯೆಯ ಸ್ಮಾರಕಗಳನ್ನು ಹೊಂದಿರುವ ಭಾರತದ ಅತಿ ದೊಡ್ಡ ಮೆಗಾಲಿಥಿಕ್ ತಾಣವಾಗಿದೆ, ರೈಟ್. ಇದು ಮೊದಲನೇ ಪಾಯಿಂಟ್. ವೈಶಿಷ್ಟ್ಯಗಳನ್ನು ನೋಡ್ಕೊಂಡಾಗ ಇದು 800 BCEನಿಂದ 200 BC ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಇದು 2ನೇ ಪಾಯಿಂಟ್ ಆಗುತ್ತೆ. ಕೊಪ್ಪಳದಲ್ಲಿರುವ ಈ ರಚನೆಗಳು ಅಗಲಿದ ಆತ್ಮಗಳಿಗೆ ಒಂದು ಸಂಕೇತವಾಗಿದೆ ಮತ್ತು ಇವುಗಳನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ನಿರ್ವಹಿಸುತ್ತದೆ. ನೋಡಿ, ಈ ಭಾಗದಲ್ಲಿ ಏನು ಕಂಡು ಬರ್ತಾ ಇದೆಯಲ್ಲ, ರೈಟ್, ಇವುಗಳು ನಮಗೆ ಸಮಾಧಿಗಳಾಗಿ ರಚನೆ ಮಾಡಿರುವಂಥದ್ದು. ಯಾವ ಪ್ರದೇಶದಲ್ಲಿ ಅಥವಾ ಯಾವ ಜಿಲ್ಲೆಗಳಿದ್ದ ಈ ರಚನೆ ಕಂಡು ಬರುತ್ತೆ ಅಂತ ನಮಗೆ ನೋಡ್ಕೊಂಡಾಗ ಹಿರೇಬೆಣಕಲ್ ಅಂದ ತಕ್ಷಣ ತಾವು ಕೊಪ್ಪಳದಲ್ಲಿವೆ ಅಂತ ನೆನ್ಪಿಟ್ಕೊಳ್ಬೇಕು. ಇದು ಮೊದಲನೇ ಪಾಯಿಂಟ್. 2ನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಇವು ಯಾವ ಸಂದರ್ಭದಲ್ಲಿ ರಚನೆಯಾಗಿದೆ ಅಂತ ನೋಡ್ಕೊಂಡಾಗ ಶಿಲಾಯುಗದ ಸಂದರ್ಭದಲ್ಲಿ ರಚನೆಯಾಗಿದೆ. ಸೊ ಇಲ್ಲಿ ಎಷ್ಟು ಪ್ರಮಾಣದ ಅಂತ್ಯಕ್ರಿಯಾ ಸಮಾಧಿಗಳು ಕಂಡು ಬಂದಿದೆ? 400 ಅಂತ್ಯಕ್ರಿಯಾ ಸ್ಮಾರಕಗಳು, ಮಾನ್ಯುಮೆಂಟ್ಸ್ಗಳು ಕಂಡು ಬಂದಿದೆ. ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ನೆನ್ಪಿಟ್ಕೊಳ್ಳಿ. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಜೊತೆಗೆ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಅಂಡ್ ಆಲ್.